ನಮಸ್ಕಾರ ವೀಕ್ಷಕರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದ ಇವತ್ತಿನ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 24ನೇ ಫೆಬ್ರವರಿ 2025ನೇ ತಾರೀಕಿನಂದು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ 19ನೇ ಕಂತಿನ ಹಣವನ್ನು ಫಲಾನುಭವಿ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣವನ್ನು ಜಮಾ ಮಾಡಿದೆ. ಬಹಳಷ್ಟು ರೈತರ ಬ್ಯಾಂಕ್ ಖಾತೆಗೆ 19ನೇ ಕಂತಿನ 2,000 ರೂಪಾಯಿ ಹಣ ಜಮಾವಣೆ ಆಗಿಬಿಟ್ಟಿದೆ. ಇನ್ನು ಕೆಲವು ರೈತರ ಬ್ಯಾಂಕ್ ಖಾತೆಗೆ ಈ 19ನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ. ಭಾರತ ಸರ್ಕಾರದ ಕೃಷಿ ಸಚಿವಾಲಯದ ಮೂಲಕ ಏನು ಅಂಕಿ ಅಂಶ ಇತ್ತೋ ಅಂತವರಿಗೆ, ಅಂದರೆ 10 ಕೋಟಿಗೂ ಹೆಚ್ಚು ರೈತರಿಗೆ 19ನೇ ಕಂತಿನ 2,000 ರೂಪಾಯಿ ಹಣ ಜಮಾವಣೆ ಆಗಬೇಕಿತ್ತು. ಆದರೆ ಇದೀಗ ಬಂದಿರುವ ಅಪ್ಡೇಟೆಡ್ ಮಾಹಿತಿಯ ಪ್ರಕಾರ ಇದರಲ್ಲಿ ಅನೇಕ ರೈತರಿಗೆ 19ನೇ ಕಂತಿನ ಹಣ ಬಂದಿರುವುದಿಲ್ಲ. ಯಾರಿಗೆ ಹಣ ಬಂದಿಲ್ಲ ಅಂತವರು ತಮ್ಮ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬೆನಿಫಿಷರಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡಾಗ ಎಲ್ಲಾ ಅಂಶಗಳು ಮುಂದೆ ಸರಿ ಮಾರ್ಕ್ ಇದ್ದರೂ ಕೂಡ ರೀಸನ್ ಫಾರ್ ಇನ್ ಎಲಿಜಿಬಿಲಿಟಿ ಅನ್ನುವಂತಹ ಹೊಸ ಆಪ್ಷನ್ ನಮಗೆ ಕಾಣಸಿಗುತ್ತದೆ. ಮತ್ತೆ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ನಲ್ಲಿ ಲೇಬಲ್ ಎನ್ನುವ ಹೊಸ ಪದ ನೋಡಲು ಕಾಣಸಿಗುತ್ತದೆ. ಇಂಥವರಿಗೆ 19ನೇ ಕಂತಿನ 2,000 ರೂಪಾಯಿ ಹಣ ಬಂದಿರುವುದಿಲ್ಲ. ಈ ರೀತಿ ಲೇಬಲ್ ಇರುವ ರೈತರು ಹೆದರುವ ಅವಶ್ಯಕತೆ ಇಲ್ಲ. ಇಂಥವರಿಗೆ 19ನೇ ಕಂತಿನ ಹಣ ಬರುತ್ತದೆಯೋ ಇಲ್ಲವೋ ಎಂಬುದನ್ನು ನಿಮಗೆ ತಿಳಿಸಿಕೊಡಲಿದ್ದೇವೆ. ಜೊತೆಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೆಲ್ಲ ಅಪ್ಡೇಟ್ ಬಂದಿದೆ ಎಂಬುದನ್ನು ಸಹ ತಿಳಿಸಿಕೊಡಲಾಗಿದ್ದು, ತಾವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಪಡೆದುಕೊಂಡಿದ್ದರೆ ಎಸ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಣ ಪಡೆಯದೇ ಇದ್ದರೆ ನೋ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣ ಕಳಿಸಿರುವುದಾಗಿ ಕೇಂದ್ರ ಕೃಷಿ ಇಲಾಖೆ ಮಾಹಿತಿ ಹೇಳುತ್ತವೆ. ಆದರೆ ಯಾವ ರೈತರು ಎಲಿಜಿಬಲ್ ಇದ್ದಾರೆ ಅಂತವರ ಸ್ಟೇಟಸ್ ನಲ್ಲೂ ರೀಸನ್ ಫಾರ್ ಇನ್ ಎಲಿಜಿಬಿಲಿಟಿ ಆಪ್ಷನ್ ಸೇರಿದೆ. ಇದರಿಂದಾಗಿ ರೈತರು ತಮ್ಮ ಪೇಮೆಂಟ್ ಸ್ಟೇಟಸ್ ನಲ್ಲಿ ಚೆಕ್ ಮಾಡಿಕೊಳ್ಳಲು ಆಗುತ್ತಿಲ್ಲ. ಇದರಿಂದ ರೈತರಿಗೆ ಏನು ತಿಳಿಯದಾಗಿದೆ. ಈ ಸಮಸ್ಯೆ ಬಗ್ಗೆ ಕೃಷಿ ಇಲಾಖೆಯಿಂದ ಕ್ಲಿಯರ್ ಮಾಹಿತಿ ಬಂದಿದ್ದು, ಇನ್ನು 10-12 ದಿನದವರೆಗೆ ವೇಟ್ ಮಾಡಿದರೆ ಅಂತವರಿಗೂ ಕೂಡ ಹಣ ಬರುತ್ತದೆ. ಈ ತರ ತಮ್ಮ ಸ್ಟೇಟಸ್ ನಲ್ಲೂ ಇದ್ದರೆ, ತಾವು ಅರ್ಹರಿದ್ದರೆ ತಾವು ತಮ್ಮ ಬ್ಯಾಂಕ್ ಖಾತೆ ಇರುವ ಬ್ಯಾಂಕಿಗೆ ಹೋಗಿ ಆಧಾರ್ ಮೂಲಕ ಹಣ ಜಮಾವಣೆಯಾಗುವ ಡಿಬಿಟಿ ವ್ಯವಸ್ಥೆಗೆ ಲಿಂಕ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಸಬೇಕು. 10-12 ದಿನದವರೆಗೆ ವೇಟ್ ಮಾಡಿದರೆ ನಿಮಗೂ ಕೂಡ 19ನೇ ಕಂತಿನ ಹಣ ಜಮಾವಾಗಲಿದೆ. ಬಹಳಷ್ಟು ರೈತರ ಸ್ಟೇಟಸ್ ನಲ್ಲಿ ರೀಸನ್ ಫಾರ್ ಇನ್ ಎಲಿಜಿಬಿಲಿಟಿ ಅಂತ ಕಾಣುತ್ತಿದೆ. ಆದರೆ ಎಲ್ಲ ರೈತರು ಇನ್ ಎಲಿಜಿಬಿಲಿಟಿ ಅಲ್ಲ. ಹೀಗಾಗಿ ನೀವು ನಿಮ್ಮ ಡಿಬಿಟಿ ಲಿಂಕ್ ಅನ್ನು ಸರಿಪಡಿಸಿಕೊಂಡಿದ್ದಲ್ಲಿ ನಿಮಗೂ ಸಹ 19ನೇ ಕಂತಿನ ಹಣ ಯಾವುದೇ ಅಡಚಣೆ ಇಲ್ಲದೆ ನಿಮ್ಮ ಖಾತೆಗೆ ಬಂದು ಜಮಾವಣೆ ಆಗಲಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.